ಇವತ್ ನಾನ್ ನಿಮ್ಗೆ 4x4 ಜೀಪಲ್ಲಿ ಎಲ್ಕ್ ಹಿಲ್ ಡ್ರೈವ್ ಕರ್ಕೊಂಡು ಹೋಗ್ತೀನಿ ಬನ್ನಿ. ಏನು ಡ್ರೈವ್ಗಾ? ಯಾವ ಊರಲ್ಲಿ, ಹೇಗೆ, ಏನು, ಯಾರು ಕರ್ಕೊಂಡು ಹೋಗ್ತಾರೆ? ವೇಟ್ ಎಲ್ಲಾನು ಹೇಳ್ತೀನಿ. ಇವತ್ ನಾವು ಸಿದ್ದಾಪುರ್ ಕೂರ್ಗ್ನಲ್ಲಿ ಇದೀವಿ. ಕಾಫಿ ತೋಟಗಳ ಮಧ್ಯದಲ್ಲಿ ಆಫ್ ರೋಡಿಂಗ್ ಮಾಡ್ಕೊಂಡು ಮೌಂಟೇನ್ ಟಾಪಿಗೆ ಕರ್ಕೊಂಡು ಹೋಗ್ತಾರೆ. ಹೋಗ್ತಾ ನಮ್ಗೆ ಕಾಫಿ ಬಗ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತಾರೆ. ಕಾಫಿನಲ್ಲಿ ಎಷ್ಟು ಟೈಪ್ಸ್ ಇದೆ, ಅದನ್ನ ಹೇಗ್ ಬೆಳಿತಾರೆ ಅಂತ. ಇದು ಬಂದು ರೊಬಸ್ಟಾ ಗಿಡ ಅಂತ. ಸೊ ಇದ್ರದ್ದು ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಅಂದ್ರೆ 130 to 140 ಇಯರ್ಸ್ ತನಕ ಇರುತ್ತೆ. ಕಾಫಿ ಗಿಡ ಇದಾವಲ್ಲ, ಫಸ್ಟ್ ಸ್ಟಾರ್ಟ್ ಆಗೋದೇ ಫ್ಲವರ್ ಇಂದ. ಫ್ಲವರ್ ಬಂದು ಕಂಪ್ಲೀಟ್ಲಿ ವೈಟ್ ಇರ್ತದೆ. ಹೋಗ್ತಾ ಹೋಗ್ತಾ ಡ್ರೈವ್ ಇನ್ನೂ ಅಡ್ವೆಂಚರಸ್ ಆಯ್ತು. ರೋಡ್ ನ್ಯಾರೋ ಆಯ್ತು, ಫಾರೆಸ್ಟ್ ಥಿಕ್ ಆಯ್ತು. ಬಂದ್ವಿ ನೋಡಿ ಬೆಟ್ಟದ ಮೇಲೆ. ಇಲ್ಲಿಂದ ಪೂರ್ತಿ ಕೂರ್ಗ್ ಕಾಣಿಸುತ್ತೆ. ಕಾಣುತ್ತೆ ಫುಲ್ ಥಿಕ್ ಫಾರೆಸ್ಟ್ ತರ. ಬಟ್ ಇದೇನಂದ್ರೆ ಸ್ಪೆಷಲ್ ಅಂದ್ರೆ ಇದ್ರದ್ದು ಇವೆಲ್ಲ ಕೂಡ ಕಾಫಿ ಎಸ್ಟೇಟ್. ನಾನು ಸಾಗರ್ ವ್ಯೂ ನೋಡ್ತಾ ಇರ್ಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೆ ನಮ್ ಹಿಂದೆ ಒಂದು ಸರ್ಪ್ರೈಸ್ ಪಿಕ್ನಿಕ್ ಅರೇಂಜ್ಮೆಂಟ್ ಮಾಡಿದ್ರು. ವಾವ್, ಇಟ್ ವಾಸ್ ಸೋ ಬ್ಯೂಟಿಫುಲ್ ಅಂಡ್ ಸೋ ಸ್ವೀಟ್ ಆಫ್ ದೆಮ್. ದಿಸ್ ಮೇಡ್ ಆರ್ ಡೇ. ನಾವು ಕೂರ್ಗ್ನಲ್ಲಿ ಇವಾಲ್ವ್ ಬ್ಯಾಕ್ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ವಿ. ಅಲ್ಲಿದೆ ಬಹಳಷ್ಟು ಆಕ್ಟಿವಿಟೀಸ್ ಅಲ್ಲಿ ಈ ಎಲ್ಕ್ ಹಿಲ್ 4x4 ಡ್ರೈವ್ ಕೂಡ ಒಂದು. ಈ ಆಕ್ಟಿವಿಟಿ ಅಡ್ವೆಂಚರಸ್, ಇನ್ಫಾರ್ಮೇಟಿವ್, ಸರ್ಪ್ರೈಸಿಂಗ್, ಬ್ಯೂಟಿಫುಲ್ ಅಂಡ್ ಇಟ್ಸ್ ಟೋಟಲಿ ವರ್ತ್ ಇಟ್. ಸ್ಮಾಲ್ ಸರ್ಪ್ರೈಸ್ ನಿಮಗೆ ಆನ್ ಟಾಪ್ ಆಫ್ ದ ಎಲ್ಕ್ ಹಿಲ್ ಎಸ್ಟೇಟ್ ಮೇಲೆ 2500 ಎಕರೆ ಮಧ್ಯಭಾಗದಲ್ಲಿರುವಂತದ್ದು. ನಮ್ಗೆ ಈ ಆಕ್ಟಿವಿಟಿ ಬಹಳನೇ ಇಷ್ಟ ಆಯ್ತು. ಐ ಆಮ್ ಶೋರ್ ನಿಮ್ಗೂ ಇಷ್ಟ ಆಗುತ್ತೆ. ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡೋದನ್ನ ಮರಿಬೇಡಿ. ಹಾಗೆ ಎಲ್ಲರ ಹತ್ರ ಶೇರ್ ಮಾಡಿ, ಎಲ್ಲರೂ ಎಂಜಾಯ್ ಮಾಡ್ಲಿ. ಸೊ ಇಲ್ಲೊಂದು ಕ್ರೊಜಾನೋ ಇದೆ, ಒಂದು ಸ್ಯಾಂಡ್ವಿಚ್, ಮತ್ತು ಅದ್ರ ಜೊತೆ ಸಾಲ್ಸಾ ಅಂತ, ಮತ್ತು ಕಟ್ ಫ್ರೂಟ್ಸು, ಡ್ರೈ ಫ್ರೂಟ್ ಲಡ್ಡು, ವಾಟರ್ ಮೆಲನ್ ಇದೆಯಲ್ಲ. ಬ್ರಿಟಿಷರು ಮುಂಚೆ ಇಲ್ಲಿ ಬಂದಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಸಾಂಬಾಡಿಯರ್ಗಳು, ಆ ಸಾಂಬಾಡಿಯರ್ನ ನೋಡಿ ಅವ್ರು ಏನ್ ಮಾಡ್ಕೊತಾರೆ, ಎಲ್ಕ್ ಹಿಲ್ ಅಂತ ಎಲ್ಕ್ ಅಂದ್ಕೊಂಡ್ಬಿಡ್ತಾರೆ. ಎಲ್ಕ್ ಬಂದು ಅಲ್ಲಿ ಇಂಗ್ಲೆಂಡ್ ಆ ಕಡೆ ಜಾಗದಲ್ಲಿ ಇರುವಂತದ್ದು. ಅವ್ರು ಬೈ ಮಿಸ್ಟೇಕ್ ಆಗಿ ಆ ಹೆಸರೇ ಇಲ್ಲಿಟ್ಟಿರ್ತಾರೆ, ಎಲ್ಕ್ ಹಿಲ್. ಆ ನೀರ್ನ ಫ್ಲವರಿಂಗ್ ಟೈಮ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ನೀವು ನೋಡ್ತಿದ್ರಲ್ಲ, ಒಂದು 10 ಚೆರಿ ಅನ್ಕೊಳ್ಳಿ, ಇಲ್ಲ 20 ಚೆರಿ ಅನ್ಕೊಳ್ಳಿ. 20 ಚೆರಿ ಅಂದ್ರೆ 20 ಫ್ಲವರ್. 50% ಹನಿಬೀಸೇ ಪಾಲಿನೇಷನ್ ಮಾಡ್ತವೆ. ಇದು ಸನ್ ಡ್ರೈಯಿಂಗ್. ಇನ್ನೊಂದು ಮಷಿನ್ ಡ್ರೈಯಿಂಗ್ ಕೂಡ ಮಾಡ್ತಾರೆ. ಇದು ಬಂದು ಕೆಲವೊಂದ್ಸತಿ ಇರಲ್ಲ, ಇವಾಗ ಎಲ್ಲಾ ಕಡೆ ಹಾಕಿರ್ತಾರೆ ಆಲ್ಕೋಹಾಲ್. ಒಂದು ವಾರದಲ್ಲಿ ಆಲ್ಕೋಹಾಲ್ ಹಾಕಿರ್ತಾರೆ, ನೆಕ್ಸ್ಟ್ ವಾರದಲ್ಲಿ ಅಲ್ಲಿ ಆಲ್ಕೋಹಾಲ್ ಇರಲ್ಲ. ಆ ಪ್ರಾಣಿ ಬಂದು ಕುಡ್ಕೊಂಡು ಹೋಗ್ತಾ ಇರತ್ತೆ. ಬೇರೆ ಅಂತಲ್ಲ, ಯಾವ ಪ್ರಾಣಿ ಹೇಳ್ಬೋದು ಬಿಡು. 2 ಕಾಲಿರುವಂತ ಪ್ರಾಣಿ ಅದು. ಅಯ್ಯೋ, ಮನುಷ್ಯರು. ಅದೇ ಬೇಡ.